ಹಾಯ್ ನಮಸ್ತೆ, ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಮನೆಯವರೆಲ್ಲರೂ ಹೇಳ್ತಾ ಇರ್ತಾರೆ, ಅಂದರೆ ವೈಶಾಖ ಏನು ತಪ್ಪು ಮಾಡಲಿಲ್ಲ, ಅವಳಿಗೆ ಗೋಪಾಲ ಸುಪಾರಿ ಕೊಟ್ಟು ಅವಳು ಈ ರೀತಿ ಎಲ್ಲ ಮಾಡಿದ್ಲು, ಹಾಗಾದರೆ ವೈಶಾಖ ನಿರಪರಾಧಿ ಅಂತ ಹೇಳ್ತಾ ಇರ್ತಾರೆ. ಆಗ ಚಾರು ಹೇಳ್ತಾಳೆ, ಹೌದು ಮಾವ, ನಾವು ಅವರನ್ನು ಹೇಗಾದರೂ ಮಾಡಿ ಬಿಡಿಸಲೇಬೇಕು ಅಂತ ಹೇಳ್ತಾರೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ಅದು ಹೇಗೆ, ಅವಳು ಜೈಲಲ್ಲಿದ್ದಾಳಲ್ಲ, ಅವಳನ್ನು ನಾವು ಹೇಗೆ ಬಿಡಿಸೋದು ಅಂತ ಹೇಳ್ತಾರೆ. ಆಗ ಚಾರು ಹೇಳ್ತಾಳೆ, ಮಾವ, ನಾನು ನಮ್ಮ ಕಡೆ ಲಾಯರ್ ಹತ್ರ ಮಾತಾಡಿದ್ದೇನೆ, ಅವಳನ್ನು ಬಿಡಿಸೋ ದಾರಿ ನಮಗೆ ಗೊತ್ತಾಗಿದೆ, ಅಕ್ಕನ ಹೇಗಾದರೂ ಮಾಡಿ ಬಿಡಿಸ್ತೇವೆ, ನಾಳೆ ಅವರನ್ನು ನಾವು ಬಿಡಿಸ್ಕೊಂಡು ಬರ್ತೇವೆ ಮಾವ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ರುಕ್ಕು ವೈಶಾಖನಿಗೆ ಕಾಲ್ ಮಾಡಿ ಹೇಳ್ತಾಳೆ, ಅಕ್ಕ ಕಂಗ್ರ್ಯಾಟ್ಸ್, ನೀನು ಅಂದ್ಕೊಂಡಿದ್ದು ಆಯಿತು, ಇನ್ನೇನು ರೆಡಿ ಮಾಡ್ಕೊ ಎಲ್ಲನೂ, ನೀನು ನಾಳೆನೇ ನಮ್ಮ ಮನೆಗೆ ಬರ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ವೈಶಾಖಂಗೆ ತುಂಬ ಖುಷಿಯಾಗುತ್ತೆ. ರುಕ್ಕು, ನೀನು ಹೇಳ್ದಾಗೆ ಮಾಡೇ ಬಿಟ್ಟೆ ಅಲ್ವಾ ರುಕ್ಕು, ಥ್ಯಾಂಕ್ ಯು ಸೋ ಮಚ್ ರುಕ್ಕು ಅಂತ ಹೇಳ್ತಾಳೆ. ಇನ್ನು ವೈಶಾಖ ಹೇಳ್ತಾ ಇರ್ತಾಳೆ ಅವಳ ಫ್ರೆಂಡ್ ಹತ್ರ, ಇನ್ನು ಮನೆಯಲ್ಲಿ ಎಲ್ಲನೂ ಶುರು ಮಾಡ್ತೇನೆ, ಇನ್ನು ಮನೆಗೆ ಫುಲ್ ನನ್ನ ಕಂಟ್ರೋಲಲ್ಲಿ ಬರುತ್ತೆ, ಇನ್ನು ಶುರುವಾಗುತ್ತೆ ನಿಜವಾದ ಅಸಲಿ ಆಟ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಕೋದಂಡ ತುಂಬಾ ಕುಡಿತಾ ಇರ್ತಾನೆ, ಅವ್ನು ಕುಡಿತಕ್ಕೆ ದಾಸನಾಗಿರ್ತಾನೆ. ಇನ್ನು ಅವನು ಹೇಳ್ತಾನೆ, ನೀವು ಯಾರು ಬಿಡಿಸೋದು ಬೇಡ, ನನ್ನ ಹೆಂಡ್ತಿನ ನಾನೇ ಬಿಡಿಸ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಆಗ ಮನೆಯವರೆಲ್ಲರೂ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಆಗ ಚಾರು ಹೇಳ್ತಾಳೆ, ಬಾವ, ನಾವು ಬಿಡಿಸ್ಕೊಂಡು ಬರ್ತೇವೆ ಬಾವ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿತು. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.